99% ಒಳ್ಳೆ ಕಾಳು ಎಡದದ ಕಾಳು ಥರ ಈ ಮಿಷನಲ್ಲಿ ಬರ್ತಾ ಇದೆ ನನಗೆ. ನಮಸ್ತೆ, ನನ್ನ ಹೆಸರು ಬಂದು ಸೋಮಶೇಖರ್ ಅಂತ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕು ಸೀಳ್ನೆರೆ ಹೋಬಳಿ ಮುರುಕ್ನಳ್ಳಿ ಗ್ರಾಮ ನಮ್ಮ ವಿಲೇಜ್ ಬಂದು. ನಾನು ಚೇಣಿದಾರನಾಗಿ ಕೈಸುಲಿಗೆ ಮಾಡ್ಸೋಕ್ಕೆ ಅಂತ ಪ್ರಥಮ ಬಾರಿಗೆ ನನ್ನ ಅಡಿಕೆ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಲೇಬರ್ಗಳನ್ನ ಹುಡುಕೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಈಗ ಸತತ 3 ವರ್ಷದಿಂದ ವಿಟೆಕ್ ಕಂಪ್ನಿಯ ಮಿಷನ್ ನ ಪಡ್ಕೊಂಡಿದ್ದೀನಿ. ಈಗ ನಮ್ದು KR ಪೇಟೆ ತಾಲೂಕು ಪಕ್ಕದಲ್ಲೇ ನಾನು ಇರೋದ್ರಿಂದ ನಮ್ಮದೇ ತಾಲೂಕಲ್ಲಿ ವಿಟೆಕ್ ಅವರು ಒಂದು ಬ್ರಾಂಚ್ ನ ಓಪನ್ ಮಾಡಿ ಎಲ್ಲಾ ಮಿಷನರಿಗಳನ್ನ ತಂದಿಟ್ಟಿರೋದ್ರಿಂದ ನಮಗೆ ಸರ್ವಿಸ್ಗೆಲ್ಲ ಅನುಕೂಲ ಆಗ್ತದೆ ಅಂತೇಳಿ ನಮ್ಮ ಸ್ನೇಹಿತರು ಕೂಡ ತಗೊಂಡಿದ್ರು. ಅವರು ಇದು ತುಂಬ ಚೆನ್ನಾಗಿದೆ ಅಂತೇಳಿ ನಾನು ತಗೊಂಡು ನನ್ನ ಸ್ನೇಹಿತರುಗಳಿಗೂ ಪರ್ಚೇಸ್ ಮಾಡಿಸಿದ್ದೀನಿ. ಮೊದಲು ತಗೊಂಡಂಥ ಮಿಷನ್ಗಳು 50ರಿಂದ 60% ನನಗೆ ರಿಸಲ್ಟ್ ಕೊಡ್ತಾ ಇತ್ತು. ಇನ್ನು 40% ಅದು ಸರಿಯಾದ ರೀತಿ ಬರ್ತಿರ್ಲಿಲ್ಲ. ವಿಟೆಕ್ ಕಂಪ್ನಿ ಮಿಷನ್ನ ತಗೊಂಡ್ಮೇಲೆ ಅಬೌವ್ 90% ಒಳ್ಳೆ ರಿಸಲ್ಟ್ ಇದೆ, ತುಂಬ ಉತ್ತಮವಾಗಿ ಬರ್ತಾ ಇದೆ. ಕೈ ಸುಲಿಗೆ ಮಾಡಿಸೋರಿಗೆ ನಾವು ಹೆಚ್ಚು ಖರ್ಚು ಬರ್ತಾ ಇತ್ತು. ಈ ಮಿಷನ್ ಬಂದ ಮೇಲೆ 50% ನಮಗೆ ಆದಾಯನ ಜಾಸ್ತಿ ಆಗಿದೆ. ಏಕೆಂದರೆ ಮಿಷನ್ನಲ್ಲಿ 90% ಒಳ್ಳೆ ಉತ್ತಮವಾದ ಕಾಳು ಬರೋದ್ರಿಂದ ನಾವು ಈ ಮಿಷನ್ನ ತಗೊಂಡು 3 ವರ್ಷದಿಂದ ಸತತವಾಗಿ ಕೆಲಸ ನಡೀತಾ ಇದೆ. ಜೊತೆಗೆ ಬೇಗನೆ ಕೆಲಸ ಸಾಗ್ತದೆ. ಒಂದು 10 ಕ್ವಿಂಟಾಲ್ ಕಾಯಿನ 1 ಅವರ್ ಅಥವಾ 50 ನಿಮಿಷದಲ್ಲಿ ಖಾಲಿ ಮಾಡ್ಬೋದು. ಇದು ನಮಗೆ ರೈತರಿಗೆ ಒಳ್ಳೆ ಅನುಕೂಲ ಆಗುವಂಥದ್ದಾಗಿದೆ. ಇದನ್ನ ಯಾರು ಬೇಕಾದ್ರೂ ಧೈರ್ಯವಾಗಿ ತಗೋಬೋದು. ಯಾಕೆಂದರೆ ನಾನು ಇದರಿಂದ 3 ವರ್ಷದಿಂದ ಸತತವಾಗಿ ರಿಸಲ್ಟ್ ನೋಡಿದ್ದೀನಿ. ಸರ್ವಿಸ್ ಅಂತೂ ತುಂಬ ಚೆನ್ನಾಗಿದೆ. ನಮ್ಮದೇ KR ಪೇಟೆನಲ್ಲಿ ಸರ್ವಿಸ್ ಇರೋದ್ರಿಂದ ಅರ್ಧ ಗಂಟೆ 1 ಅವರಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಬಂದು ಸರ್ವಿಸ್ ಕೊಡೋದ್ರಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಈ ಕಂಪ್ನಿ ನನಗೆ ಸಮಾಧಾನ ತಂದಿದೆ. ನಾವು ಅಡಿಕೆನ ಒಂದು ದಿನದಲ್ಲಿ 4 ಟನ್ ಅಂದ್ರೆ 4,000 kg ಅಡಿಕೆನ ಸುಲಿಗೆ ಮಾಡ್ತೀವಿ. ಮೊದಲೆಲ್ಲ ಜಾಸ್ತಿ ಲೇಬರ್ಗಳನ್ನ ಜೊತೆಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೋ. ಈ ವಿಟೆಕ್ ಮಿಷನ್ ನಾನು ಖರೀದಿ ಮಾಡಿದ್ಮೇಲೆ ನಮ್ಮ ಮನೆಯವ್ರುಗಳೇ ಸೇರಿಕೊಂಡು ನನ್ನ ಹೆಂಡತಿ ಮತ್ತು ನನ್ನ ತಂದೆ, ನನ್ನ ತಾಯಿ, ನನ್ನ ಅಕ್ಕ ಜೊತೆಗೆ ಒಂದಿಬ್ಬರು ಲೇಬರ್ ಇದ್ರೆ ಸಾಕು, ಈ ಕೆಲಸ ತುಂಬ ಸಲೀಸಾಗ್ತಾ ಇದೆ. ಮೊದಲು 4 ಟನ್ ಸುಲಿಗೆ ಮಾಡಲಿಕ್ಕೆ 10ರಿಂದ 15 ಜನ ಲೇಬರ್ ಇಟ್ಕೊತಿದೆ ಬೇರೊಂದು ಮಿಷನ್ ಇದ್ದಾಗ. ಈ ಮಿಷನ್ ಬಂದ ಮೇಲೆ ಲೇಬರ್ ಸಂಖ್ಯೆನೂ ಕಮ್ಮಿ ಆಗಿದೆ. ನನಗೆ ಇನ್ನೂ ಹೆಚ್ಚು ಅನುಕೂಲನೂ ಕೂಡ ಆಗಿದೆ. ಈ ಮಿಷನ್ನಿಂದ ನನಗೆ ಆಗಿರೋ ಅನುಕೂಲ ಏನಪ್ಪ ಅಂದರೆ, ಈ ಮಿಷನ್ ಇಲ್ಲಿ ಹಾಕಿದ್ರೆ ಆ ಕಡೆ ಕಾಳು ಬರುತ್ತೆ. ಜೊತೆಗೆ ಸಿಪ್ಪೆನ ಮೊದಲು ನಾನು ತೊಗೊಂಡಿದ್ದಂಥ ಮಿಷನ್ಗಳಲ್ಲಿ ಸಿಪ್ಪೆ ಎಲ್ಲ ಕೆಳಗಡಿಕೆ ಬೀಳ್ತಾ ಇತ್ತು. ಆವಾಗ ಸಿಪ್ಪೆನ ಡಂಪ್ ಮಾಡೋಕ್ಕೆ ನನಗೆ 4ರಿಂದ 5 ಜನ ಲೇಬರ್ಗಳು ಬೇಕಾಗಿತ್ತು. ಅವ್ರಿಗೂ ತುಂಬ 500ರಿಂದ 1000 ರೂಪಾಯಿ ಖರ್ಚು ಬರ್ತಿತ್ತು. ಇವಾಗೇನಿಲ್ಲ, ಕನ್ವೇಯರ್ ಇದೆ. ಸಿಪ್ಪೆ ಬಂದು ಕನ್ವೇಯರ್ ಬರುತ್ತೆ. ಕನ್ವೇಯರ್ ಇಂದ ಟ್ರಾಕ್ಟರ್ ನಿಲ್ಸಿದ್ರೆ ಸಾಕು, ಟ್ರಾಕ್ಟರ್ ಸಿಪ್ಪೆ ಹೋಗಿ ಡಂಪ್ ಆಗುತ್ತೆ. ಆದ್ರಿಂದ ನನಗೆ 5-6 ಜನ ಲೇಬರ್ಗಳು ಸೇವ್ ಆಯ್ತಾರೆ. ಜೊತೆಗೆ ತುಂಬಾ ಈಸಿಯಾಗಿ ನುಚ್ಚು ಸಪ್ರೇಟ್ ಆಗುತ್ತೆ. ಅದರಿಂದನೂ ನನಗೆ ನುಚ್ಚಿಗೂ ಇವಾಗ ಬೇಡಿಕೆ ಇರೋದ್ರಿಂದ ನುಚ್ಚು ಸಿಗುತ್ತೆ. ಮೊದಲೆಲ್ಲ ಸಿಪ್ಪೆ ಕೆಳಗಡೆಗೆ ಬೀಳ್ತಿತ್ತು, ನುಚ್ಚು ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ. ಆ ಸಿಪ್ಪೆ ತೆಗಿಯೋಕ್ಕೆ ತುಂಬಾ ಸಫರ್ ಪಡ್ತಾ ಇದೆ. ಇವಾಗ ಆ ಥರ ಇಲ್ಲ. ಈ ಮಿಷನ್ ಬಂದ ಮೇಲೆ ಕನ್ವೇಯರ್ಗೆ ಬಂದು ಕನ್ವೇಯರ್ ಇಂದ ಸಿಪ್ಪೆ ಟ್ರಾಕ್ಟರ್ಗೆ ಹೋಗಿ ಟ್ರಾಕ್ಟರ್ ಮುಖಾಂತರ ನಮ್ಮ ಜಮೀನುಗಳಿಗೆಲ್ಲ ಸಿಪ್ಪೆ ಸಾಗಿಸ್ಬೋದು. ಇದೊಂದು ನನಗೆ ಒಂದು ದೊಡ್ಡ ಅನುಕೂಲ ಆಯಿತು. ಹಂಗಾಗಿ ಈ ಮಿಷನ್ನು ನನಗೆ ವರ್ತ್ ಅನಿಸಿರೋದ್ರಿಂದ ಯಾವುದೇ ರೀತಿ ಯಾರೇ ಬೇಕಾದ್ರೂ ಸಿಪ್ಪೆ ಗೋಜಿರಲ್ಲ. ಜೊತೆಗೆ ನುಚ್ಚು ಸಪ್ರೇಟು, ಒಂದು ಚೂರು ಹಾಳಾಗ್ದಂಗೆ ನುಚ್ಚು ಕೈಗೆ ಸಿಗ್ತದೆ. ನುಚ್ಚು ಇವಾಗ ಡಿಮ್ಯಾಂಡ್ ಇದೆ. 150 ರೂಪಾಯಿ, 160, 200 ರೂಪಾಯಿ ತನಕ 1 kg ನುಚ್ಚು ಹೋಗ್ತಾ ಇದೆ. ಅದನ್ನು ನಾವು ವೇಸ್ಟ್ ಆಗ್ದಂಗೆ ಪಡ್ಕೊಳ್ಳಿಕ್ಕೆ ಈ ಮಿಷನ್ ನನಗೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ. ಈ ಕಡೆ ಬ್ಯಾಕ್ ಸೈಡಿಂದ ಬಂದು ನನಗೆ ನುಚ್ಚು ಇಲ್ಲಿ ಸೇವ್ ಆಗುತ್ತೆ. ಇಲ್ಲೆಲ್ಲ ನುಚ್ಚು ಬರುತ್ತೆ. ಇಲ್ಲಿ ನುಚ್ಚು ಬರುತ್ತೆ. ಇಲ್ಲಿ ಕನ್ವೇಯರ್ ಇದೆ. ಈ ಕನ್ವೇಯರ್ಗೆ ಸಿಪ್ಪೆ ಬರುತ್ತೆ. ಸಿಪ್ಪೆಯಿಂದ ಕನ್ವೇಯರ್ ಮುಖಾಂತರ ಇಲ್ಲಿ ಟ್ರ್ಯಾಕ್ಟರ್ಗೆ ಹೋಗುತ್ತೆ. ಇಲ್ಲಿ ಟ್ರ್ಯಾಕ್ಟರ್ ನಿಲ್ಲಿಸ್ಕೋತೀನಿ. ಜೊತೆಗೆ ಇಲ್ಲಿ ಕನ್ವೇಯರ್ ರನ್ನಿಂಗ್ ಆದಮೇಲೆ ಇಲ್ಲೂ ಸುದ ನನಗೆ ನುಚ್ಚು ಸಿಗುತ್ತೆ. ಇದರಿಂದನೂ ನನಗೆ ಬೆನಿಫಿಟ್ ಇದೆ. ಇದೆಲ್ಲ ಅನುಕೂಲ ಇರೋದ್ರಿಂದ ಈ ಮಿಷನ್ನು ವರ್ತು. ಬೇರೆ ಮಿಷನ್ಗಳಲ್ಲಿ ಅಂತ ಬಂದಾಗ ಇಷ್ಟು ನಾನು ರಿಸಲ್ಟ ನೋಡಿರಲಿಲ್ಲ. ನಾನು 2 ಮಿಷನ್ಗಳನ್ನ ತೊಗೊಂಡಿದ್ದಾಗ ಮೊದಲುಗಳಿಗೆ ಕನ್ವೇಯರ್ ಇರಲಿಲ್ಲ, ಜೊತೆಗಳಿಗೆ ನುಚ್ಚು ಸಿಗ್ತಿರ್ಲಿಲ್ಲ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಕಾಳು ನಮಗೆ 90%, 95% ರಿಸಲ್ಟ್ ಕೊಡುತ್ತೆ. ಉತ್ತಮವಾದಂಥ ಕಾಯಿನ ಆಯ್ಕೆ ಮಾಡಿ ಹಾಕಿದ್ರೆ ಕೆಂಪನ್ನು ಹೊರತುಪಡಿಸಿ 99% ಒಳ್ಳೆ ಕಾಳು ಎಡದದ ಕಾಳು ಥರ ಈ ಮಿಷನಲ್ಲಿ ಬರ್ತಾ ಇದೆ ನನಗೆ. ಅದರಿಂದ ನಂಗೆ ತುಂಬ ಅನುಕೂಲನೂ ಕೂಡ ಆಗಿದೆ. ನನಗೆ ಈ ಮಿಷನ್ ಸಜೆಸ್ಟ್ ಮಾಡಿದ್ದು ನಮ್ಮ ಸ್ನೇಹಿತರು ಮೊದಲೇ ತೊಗೊಂಡಿದ್ರು. ಹಾಗಾಗಿ ಚೆನ್ನಾಗಿದೆ ಅಂತ ನನಗೆ ಹೇಳಿದ್ಮೇಲೆ ನಾನು ತಗೊಂಡೆ. ನಮ್ಮ ಸ್ನೇಹಿತರ ಮೊದಲೇ ತೊಗೊಂಡು 10 ವರ್ಷದಿಂದ ಅವರು ಈ ಮಿಷನಲ್ಲೇ ವರ್ಕ್ ಮಾಡಿದರು. ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾನು ತೊಗೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದೆ ಮಿಷನ್ನು. ಅವ್ರನ್ನೇ ಕೇಳಿ ಒಂದ್ಸರಿ ಅವರು
ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಪ್ರತಾಪ್ ಅಂತ ಮುರುಕ್ನಳ್ಳಿ ಭಾಗದವನು. ನಾವೊಂದು 20 ವರ್ಷದಿಂದ ಕೈ ಎಡ್ತಾ ಮಾಡ್ತಿದ್ದೋ. ಇವಾಗ ಒಂದು 10 ವರ್ಷದ ಹಿಂದೆ ಮಿಷಿನ್ ಪರಿಚಯ ಆಯಿತು ವಿಟೆಕ್. ಅವಾಗಲಿಂದ 4 ಬೆಲ್ಟಲ್ಲಿ ನಾವು ಚಿಕ್ಕದಾಗಿ ವ್ಯವಹಾರ ಮಾಡ್ತಿದ್ದೋ. ಅದು 90% ರಿಸಲ್ಟ್ ಕೊಡ್ತು. ಅದಾದಮೇಲೆ ನಾವು ಅದನ್ನು ಒಳ್ಳೆ ರೇಟಿಗೆ ಸೇಲ್ ಮಾಡಿ ಇವಾಗ ಒಂದು 6 ಬೆಲ್ಟ್ಗೆ ನಾವು ಇದಾಗಿ ಇವಾಗ ಇದರಲ್ಲೂ 90%